ಯಕ್ಷಗಾನ ಕಲೆ ಕಲಾವಿದರಿಗಾಗಿಯೇ ಇರುವಂತಹ ಸುದ್ದಿ ಟಿವಿಯ ವಿಶೇಷ ಕಾರ್ಯಕ್ರಮ ಯಕ್ಷರಂಗಕ್ಕೆ ಸ್ವಾಗತ. ನಾನು ಸೌಮ್ಯಶ್ರೀ ಮಾರ್ನಾಡ್. ನಿರಂತರ ಅಧ್ಯಯನಶೀಲತೆ, ವೃತ್ತಿಯ ಬಗ್ಗೆ ಶ್ರದ್ಧೆ ಇದ್ರೆ ಕಲಾವಿದ ಎಷ್ಟು ಬೇಗ ಆತ ಅಂದುಕೊಂಡಿದ್ದನ್ನು ಸಾಧಿಸಬಲ್ಲ ಅನ್ನೋದಕ್ಕೆ ನಮ್ಮ ಜೊತೆ ಇರುವಂತಹ ಕಲಾವಿದರೇ ಸಾಕ್ಷಿ. ಯಕ್ಷಗಾನ ಪ್ರೇಮಿಗಳ ಮನೆ ಮಾತಾಗಿರುವ, ಎಲ್ಲರಿಗೂ ಚಿರಪರಿಚಿತರಾಗಿರುವ ಯಕ್ಷರಂಗದ ಯಕ್ಷಚಂದ್ರಿಕೆ ಶಶಿಕಾಂತ ಶೆಟ್ಟಿ ಕಾರ್ಕಳ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಯಕ್ಷಚಂದ್ರಿಕೆ, ಯಕ್ಷಗಾನದ ಅಂಬೆ, ಹಾಗೆ ನಾನಾ ಬಿರುದುಗಳನ್ನು ಹೊತ್ತಿರುವಂತಹ ಶಶಿಕಾಂತ್ ಶೆಟ್ಟಿ ಕಾರ್ಕಳ ಅವರ ಒಂದು ಸಣ್ಣ ಪರಿಚಯದ ವಿಡಿಯೋ ತುಣುಕನ್ನು ನೋಡ್ಕೊಂಡು ಬನ್ನಿ. ಯಕ್ಷಚಂದ್ರಿಕೆ, ಯಕ್ಷಗಾನದ ಅಂಬೆ, ನವರಸ ನಾಯಕಿ, ಹೀಗೆ ನಾನಾ ಹೆಸರಿನ ಮೂಲಕ ಯಕ್ಷಗಾನ ರಂಗಭೂಮಿಯಲ್ಲಿ ರಾರಾಜಿಸುತ್ತಿರೋ ಕಲಾವಿದ ಶಶಿಕಾಂತ ಶೆಟ್ಟಿ ಕಾರ್ಕಳ. ತೆಂಕುತಿಟ್ಟು, ಬಡಗುತಿಟ್ಟು ಎರಡೂ ಪ್ರಕಾರಗಳನ್ನು ಬಲ್ಲ ಶಶಿಕಾಂತ ಶೆಟ್ಟರು ಯಕ್ಷಗಾನ ಸ್ತ್ರೀ ವೇಷಧಾರಿಯಾಗಿ ಅತ್ಯಂತ ಹೆಸರುವಾಸಿಯಾಗಿದ್ದಾರೆ. ಪ್ರಸ್ತುತ ಸಾಲಿಗ್ರಾಮ ಮೇಳದಲ್ಲಿ ಪ್ರಧಾನ ಸ್ತ್ರೀ ಪಾತ್ರಧಾರಿಯಾಗಿ ಯಕ್ಷಗಾನ ಪ್ರೇಮಿಗಳ ಮನದಲ್ಲಿ ಅಚ್ಚುತ್ತಿರೋ ರಂಗನಾಯಕಿ ಇವರು. ಮಕ್ಕಳಿಗೆ ಅಪ್ಪನಾದವನು ಮದುವೆ ಮಾಡಿಸ್ತಾನೆ, ಆದ್ರೆ ನೀವು ಹಾಗಲ್ಲ, ಅಪ್ಪನಿಗೆ ಮದುವೆ ಮಾಡಿಸಿದ ಮಹನೀಯರು ಕರುಣಾನಿಧಿಗಳು ಸಾಬೀತ. ಶಶಿಕಾಂತ ಶೆಟ್ಟರು ಕಾರ್ಕಳದಲ್ಲಿ ಶ್ರೀ ಧರ್ನಪ್ಪ ಶೆಟ್ಟಿ ಮತ್ತು ಶ್ರೀಮತಿ ಲಲಿತಾ ದಂಪತಿಗಳ ಮಗನಾಗಿ 8 ಜನವರಿ 1980ರಲ್ಲಿ ಕುರುಹಿನ ಶೆಟ್ಟಿ ಸಮಾಜದಲ್ಲಿ ಜನಿಸಿದ್ರು. ಇದೀಗ ಕುಂದಾಪುರ ತಾಲೂಕಿನ ಸಿದ್ದಾಪುರದಲ್ಲಿ ಮಡದಿ ಶ್ರೀಮತಿ ದೇವಿಕಾ, ಮಕ್ಕಳಾದ ಶಿವರಂಜನ್ ಮತ್ತು ಪ್ರಿಯದರ್ಶನ್ ಜೊತೆ ನೆಮ್ಮದಿಯ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಯಕ್ಷಗಾನದಲ್ಲಿ ಆರಂಭಿಕ ಗುರುಗಳಾದ ಸತೀಶ್ ಎಂ ಕಾರ್ಕಳವರಿಂದ ಹಿಡಿದು ಬನ್ನಂಜೆ ಸಂಜೀವ ಸುವರ್ಣ ಮುಂತಾದ ಹಿರಿಯ ಕಲಾವಿದರ ಮಾರ್ಗದರ್ಶನವನ್ನ ಪಡೆದಿದ್ದಾರೆ. ಹೊರಟ ದಾರಿಯಲ್ಲಿ ಹಿಂದಿರುಗಿ ನೋಡದೆ ಹೆಜ್ಜೆ ಹೆಜ್ಜೆಗೂ ಸಫಲತೆ ಮೆಟ್ಟಿಲೇರುತ್ತಿರುವ ಅಗ್ರಮಾನ್ಯ ಕಲಾವಿದ ಇವರು. ಮಂಗಳದ ಬೆಳಗ್ಗೆ ಇಂಗಳದ ಮಳೆಗಾಲದ ಭೀಷ್ಮ, ಮದುವೆಯ ಮಂಟಪಕ್ಕೆ ಹೆಣ್ಣು ಮಕ್ಕಳ ಬದುಕನ್ನು ಚೆಲ್ಲಾಟ ಮಾಡಿದವರು ಭೀಷ್ಮ. ಶಶಿಕಾಂತ್ ಶೆಟ್ಟರ ಸಹಪಾಠಿ ಅಂದರೆ ಸಹೋದ್ಯೋಗಿ, ಅವ್ರ ಬಗ್ಗೆ ಹೇಳೋದಕ್ಕೆ ಹೊರಟ್ರೆ ಅವರು ಅಭಿಜಾತ ಪ್ರತಿಭೆ ಅಂತ ಹೇಳಿದರೆ ಹುಟ್ಟು ಕಲಾವಿದ ಅಂತಲೇ ಹೇಳಬೇಕು. ಯಾಕಂದರೆ ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ವಿಭಾಗದಲ್ಲಿ ಒಬ್ಬ ಕಲಾವಿದ ಪ್ರಭುತ್ವವನ್ನು ಪಡೆದಿರ್ತಾನೆ. ಆದರೆ ಶಶಿಕಾಂತ್ ಶೆಟ್ಟರ್ ಹಾಗಲ್ಲ, ಎರಡೂ ವಿಭಾಗದಲ್ಲಿ ಅಂತ ಹೇಳಿದರೆ ಹೆಣ್ಣು ವೇಷ ಮಾತ್ರ ಅಲ್ಲ, ಗಂಡು ವೇಷದಲ್ಲಿಯೂ ನಮಗಿಂತಲೂ ಚೆನ್ನಾಗಿ ಪಾತ್ರ ಮಾಡಿ ಮಾಡ್ತಾರೆ. ಪೌರಾಣಿಕ ಪಾತ್ರಗಳ ಪೋಷಣೆ, ಔಚಿತ್ಯಪೂರ್ಣ ಅಭಿವ್ಯಕ್ತಿ, ರಂಗ ತುಂಬಿದ ನಾಟ್ಯ ಅಷ್ಟೇ ಅಲ್ಲ, ಹೊಸ ಪ್ರಸಂಗಗಳ ಯಾವುದೇ ಪಾತ್ರಕ್ಕೂ ಅದ್ಭುತ ಸನ್ನಿವೇಶ ನಿರ್ಮಾಣ ಮಾಡಬಲ್ಲ ಪ್ರತಿ ಪಾತ್ರಗಳಿಗೂ ಜೀವ ತುಂಬುವ ಕಲಾವಿದ. ಸ್ತ್ರೀ ಪಾತ್ರಗಳಷ್ಟೇ ಅಲ್ಲದೆ ಪುರುಷ ಪಾತ್ರಗಳಾದ ಕೃಷ್ಣ, ರಾಮ, ಅಶ್ವತ್ಥಾಮ, ದುರ್ಯೋಧನ ಮುಂತಾದ ಪಾತ್ರಗಳನ್ನ ನಿರ್ವಹಿಸಿ ಜನ ಮನ್ನಣೆಗೆ ಪಾತ್ರರಾಗಿದ್ದಾರೆ. ಅವರಿಗೆ ಪೌರಾಣಿಕ ವೇಷದಲ್ಲೂ ಸೂಟ್ ಆಗ್ತಾರೆ, ಸಾಮಾಜಿಕ ವೇಷದಲ್ಲೂ ಸೂಟ್ ಆಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತಾರೆ ಪರಕಾಯ ಪ್ರವೇಶವನ್ನು ಮಾಡುವಂಥದ್ದು. ಸೊ ಅವರಲ್ಲಿ ನಾನು ಅದನ್ನು ಕಂಡಿದ್ದೇನೆ. ಅವರು ತನ್ನದೊಬ್ಬಂದನ್ನು ನೋಡೋದಿಲ್ಲ ರಂಗದ ಮೇಲೆ, ಎಲ್ಲರೂ ಸುತ್ತಮುತ್ತ ಇರುವಂತಹ ಎಲ್ಲ ವ್ಯಕ್ತಿಗಳು ಕೂಡ ಒಳ್ಳೆ ರೀತಿಯಲ್ಲಿ ಮಾಡಬೇಕು. ರಂಗದ ಮೇಲೆ ಸೆಟ್ಟಿಂಗ್ಗಳನ್ನು ಅವ್ರು ಮಾಡ್ಕೊಳ್ಳೋದು ಅವೆಲ್ಲವೂ ಕೂಡ ಅದ್ಭುತ ಅಂತಲೇ ಹೇಳ್ಬೋದು. ಸತತ ಓದು, ವಿದ್ವಾಂಸರೊಡನೆ ಚರ್ಚೆ, ಇದರಿಂದಾಗಿ ತಾಳಮದ್ದೆಯಲ್ಲೂ ವಾಕ್ಚಾತುರ್ಯದಿಂದ ಜನ ಮೆಚ್ಚುಗೆ ಗಳಿಸಿದ್ದಾರೆ. ಅಲ್ಲದೆ ತಮ್ಮ ಮನೆಯಲ್ಲಿಯೇ ಸಾಲಿಗ್ರಾಮ ಮೇಳಕ್ಕೆ ಬೇಕಾದ ವೇಷಭೂಷಣಗಳನ್ನು ಇವರೇ ತಯಾರಿಸ್ತಾ ಇದ್ದಾರೆ. ಕೇವಲ ಉತ್ತಮ ಪಾತ್ರಧಾರಿಯಷ್ಟೇ ಅಲ್ಲದೆ ಸ್ತ್ರೀ ವೇಷಧಾರಿಯಾಗಿ ತಾವು ಉಡುವ ಉಡುಗೆ ತೊಡುಗೆಗಳು ಯಕ್ಷಗಾನ ಕ್ಷೇತ್ರದಲ್ಲಿ ಹೊಸ ಟ್ರೆಂಡ್ ಹುಟ್ಟಿಸ್ತಾ ಇದ್ದಾರೆ. ಇಂತಹ ಪ್ರತಿಭಾನ್ವಿತ ಕಲಾವಿದರು ಇಂದಿನ ನಮ್ಮ ಯಕ್ಷರಂಗ ವೇದಿಕೆಯಲ್ಲಿ. ಈಗಾಗಲೇ ನೋಡಿದ್ವಿ
ಅತ್ಯಂತ ಕಿರಿಯ ಪ್ರಾಯದಲ್ಲಿ ಅಂದರೆ ಯಕ್ಷಗಾನಕ್ಕೆ ಬಂದ ಕೆಲವೇ ದಶಕಗಳಲ್ಲಿ ಈ ಮಟ್ಟಿನ ಒಂದು ಸಾಧನೆ, ಹಾಗೆ ಸಾಲಿಗ್ರಾಮ ಮೇಳದ ಮುಖ್ಯ ಸ್ತ್ರೀ ವೇಷಧಾರಿ ಅನ್ನುವಂತಹ ಬಿರುದು, ಇದೆಲ್ಲ ಈ ಸಕ್ಸಸ್ಗೆ ಕಾರಣ ಏನು ಅಂತ ಹೇಳ್ತೀರಿ? ಮೊದಲನೇದಾಗಿ ಯಕ್ಷಗಾನ ರಂಗಕ್ಕೆ ಬರಬೇಕೆನ್ನುವಂಥ ಯಾವ ಪೂರ್ವ ಯೋಚನೆಯೂ ನನ್ನದಿರಲಿಲ್ಲ. ವಿದ್ಯಾಭ್ಯಾಸವನ್ನು ಮುಗಿಸಿದ ಮೇಲೆ ನಾನು ವೃತ್ತಿ ಜೀವನಕ್ಕೋಸ್ಕರವಾಗಿ, ಬದುಕಿಗೋಸ್ಕರವಾಗಿ ಆಯ್ದುಕೊಂಡದ್ದು ಟೈಲರಿಂಗ್ ವೃತ್ತಿಯನ್ನು. ಆವಾಗಲೇ ನಾನು ಸ್ಥಳೀಯ ಹವ್ಯಾಸಿ ಕಲಾವಿದರಾಗಿರುವಂತಹ ಕಾರ್ಕಳದಲ್ಲಿದ್ದಂಥ ಮಹಾಮಾಯಿ ಮುಖ್ಯ ಪ್ರಾಣ ಯಕ್ಷಗಾನ ಸಂಘ, ಅಲ್ಲಿ ಸತೀಶ್ ಎಂ ಮಡಿವಾಳ ಅಂತ ಒಬ್ಬರು ಇದ್ದರು. ಅವರ ಮುಖೇನವಾಗಿ ನಾನು ಯಕ್ಷಗಾನ ತೆಂಕುತಿಟ್ಟನ್ನು ಅಭ್ಯಾಸ ಮಾಡಿದವನು. ಹೀಗೆ ವಾರಕ್ಕೊಂದು ಕ್ಲಾಸಿಗೆ ಹೋಗುತ್ತಾ ಅಭ್ಯಾಸವನ್ನು ಮಾಡುತ್ತಾ ಹಾಗೆ ನನ್ನಲ್ಲಿ ಆ ಅಭಿರುಚಿ ಬೆಳೆಯಿತು. ಮತ್ತು ಹವ್ಯಾಸಿಯ ರಂಗಭೂಮಿಯಲ್ಲೇ ಇದ್ದವನು ಸುಮಾರು ಕಾಲ. ಆ ಬಳಿಕ ಅಲ್ಲಿ ಟೈಲರಿಂಗ್ ಮಾಡ್ತಿರುವಂಥ ಹೊತ್ತಿನಲ್ಲಿ ಒಂದು ಸಣ್ಣ ಬದಲಾವಣೆಗಳಾಗಿ ಹೋಯಿತು. ಅದು ನನ್ನ ಜೀವನದ ಪ್ರಮುಖ ಬದಲಾವಣೆ ಅಂತೇಳಿ ಹೇಳ್ಬೋದು. ನಾನು ಯಕ್ಷಗಾನ ರಂಗಭೂಮಿ ಬರಬೇಕೆನ್ನುವ ಹಾಗೆ ಎಣಿಸಿಕೊಂಡದ್ದೇ ಇಲ್ಲ, ವೃತ್ತಿಯನ್ನಾಗಿ ಪಡೆದುಕೊಳ್ಳಬೇಕೆನ್ನುವ ಹಾಗೆ ಎಣಿಸಿಕೊಂಡದ್ದೇ ಇಲ್ಲ. ಆ ನನ್ನ ದರ್ಜಿ ವೃತ್ತಿಯಲ್ಲಿ ಏನು ಬದಲಾವಣೆ ಆಯಿತು ಅದು ನನ್ನ ಯಕ್ಷಗಾನದ ಬದುಕಿಗೆ ಒಂದು ಹೊಸ ಮೈಲುಗಲ್ಲಾಯಿತು. ಆದ್ದರಿಂದ ಯಕ್ಷಗಾನಕ್ಕೆ ನಾನು ಪೂರ್ಣ ಪ್ರಮಾಣವಾಗಿ ನನ್ನನ್ನು ತೊಡಗಿಸಿಕೊಂಡೆ. ನನ್ನನ್ನು ಅದು ಕೈ ಹಿಡಿಯಿತು. ಯಕ್ಷಗಾನ ರಂಗದಲ್ಲಿ ನಿಮ್ಮ ಪಾತ್ರ ಪ್ರವೇಶ ಆದ ಕೂಡಲೇ ಆ ರಂಗದ ಕಾವನ್ನು ಉಳಿಸ್ಕೊಳ್ಳುವಂಥ ರೀತಿ ಆಗಿರ್ಬೋದು, ವಿಶೇಷತೆ ಆಗಿರ್ಬೋದು, ಅಥವಾ ಪಟಪಟನೆ ಮಾತನಾಡುವಂಥ ಶಶಿಕಾಂತ್ ಶೆಟ್ಟಿ ಅವರಾಗಿರ್ಬೋದು, ಅಥವಾ ನಿಮ್ಮ ಸ್ತ್ರೀ ವೇಷದಲ್ಲಿ ನೀವು ತರ್ತಾ ಇರುವಂತಹ ಪ್ರಯೋಗಶೀಲತೆ ಇರ್ಬೋದು, ಸೃಜನಾತ್ಮಕತೆ ಇರ್ಬೋದು, ಇದರಲ್ಲಿ ಯಾವುದು ನಿಮ್ಮನ್ನು ಹೆಚ್ಚು ಜನರಿಗೆ ಹತ್ತಿರವನ್ನಾಗಿಸಿತು ಅಂತ? ರಂಗಭೂಮಿಯಲ್ಲಿ ನಾವು ಇದ್ದಷ್ಟು ಹೊತ್ತು, ಯಕ್ಷಗಾನ ರಂಗಸ್ಥಳದಲ್ಲಿ ನಾವು ಇದ್ದಷ್ಟು ಹೊತ್ತು ಪ್ರೇಕ್ಷಕರನ್ನು ನಾವು ಎಳೆದಿಟ್ಟುಕೊಳ್ಳಬೇಕಾದ್ದು, ಪ್ರೇಕ್ಷಕರನ್ನು ನಮ್ಮ ಅಂಕೆಯಲ್ಲಿ ಇಟ್ಟುಕೊಳ್ಳಬೇಕಾದ್ದು ಪ್ರಧಾನವಾದಂಥ ಒಂದು ಅಂಶವೇ ಹೌದು. ಪ್ರೇಕ್ಷಕರು ತನ್ನಷ್ಟಕ್ಕೆ ತಾನು ಮಾತಾಡ್ತಾ ಇದ್ದಾರೆ ಅಥವಾ ಅವರು ಎಲ್ಲೋ ಹೋಗಿದ್ದಾರೆ ಅಂತಾದರೆ, ರಂಗಭೂಮಿಯ ಕುರಿತಾಗಿ ಆಸಕ್ತಿಯನ್ನು ಬಿಟ್ಟು ಇನ್ನೆಲ್ಲೋ ಮನಸ್ಸು ಮಾಡಿದ್ದಾರೆ ಅಂತಾದರೆ ನಾವು ಅಲ್ಲಿ ಸೋತಿದ್ದೇವೆ ಅಂತ ಅರ್ಥ. ಖಂಡಿತ. ಯಕ್ಷರಂಗದಲ್ಲಿ ಸೋಲೊಪ್ಪಿಕೊಳ್ಳದವರು ಶಶಿಕಾಂತ್ ಶೆಟ್ಟಿ ಅವರು. ಅಂದರೆ ಯಾವುದೇ ಪ್ರತ್ಯುತ್ತರ ಬರಲಿ ಮುಂದಿನವರಿಂದ, ಮುಂದಿನ ವೇಷಧಾರಿಯಿಂದ, ಅದಕ್ಕೆ ಸಿದ್ಧವಾದ ಉತ್ತರ ನಿಮ್ಮಲ್ಲಿ ಇರುತ್ತೆ. ಅಂದರೆ ಆ ಪ್ರತ್ಯುತ್ಪನ್ನ ಮತಿತ್ವ ಅನ್ನುವಂಥದ್ದು ಹೆಚ್ಚಾಗೇ ಇದೆ. ಸೊ ಈ ರೀತಿಯ ಒಂದು ಅರ್ಥಗಾರಿಕೆಗೆ ಸಿದ್ಧ ಆಗೋದಕ್ಕೆ ಯಾವ ರೀತಿಯ ನೀವು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಿ? ಯಾವೆಲ್ಲ ಪುಸ್ತಕಗಳನ್ನು, ಕರಗ್ರಂಥಗಳನ್ನ ಓದಿದ್ದೀರಿ ಯಕ್ಷಗಾನಕ್ಕೋಸ್ಕರ ಅಂತ? ಅಲ್ಲ, ದಿವಂಗತ ಸಿದ್ದಗಟ್ಟೆ ಚೆನ್ನಪ್ಪ ಶೆಟ್ಟರು ಹೇಳ್ತಾ ಇದ್ರು, ಯಾವುದೇ ಒಂದು ಸಣ್ಣ ದಿನಪತ್ರಿಕೆಯ ತುಂಡು ಸಿಕ್ಕಿದ್ರು ಅದನ್ನು ಓದಬೇಕು ಅಂತ. ಎಷ್ಟೋ ವಿಷಯಗಳು ನಮಗೆ ನೆನಪಿನಲ್ಲಿ ಇರಬಹುದು, ಸಮಯ ಸಂದರ್ಭಕ್ಕಾಗುವಾಗ ಒದಗಿ ಬರದೇ ಇದ್ರೆ ಇದ್ದು ಪ್ರಯೋಜನ ಇಲ್ಲ. ಹಾಗಂತ ಆ ಹೊತ್ತಿಗೆ ಆ ಸನ್ನಿವೇಶಕ್ಕೆ ಅದು ಪೂರಕವೋ ಅಥವಾ ಅದು ಮಾರಕವೋ, ನಮ್ಮ ಪಾತ್ರವನ್ನು ಬಿಟ್ಟು ಹೋಗುತ್ತೆ, ಪಾತ್ರ ಸ್ವಭಾವ, ಪಾತ್ರ ಗಾಂಭೀರ್ಯತೆಯನ್ನು ಬಿಟ್ಟು ಹೋಗುತ್ತದೆ ಎನ್ನುವುದನ್ನು ಯೋಚನೆ ಮಾಡಿ ಆ ಹೊತ್ತಿಗಾಗೂ ಏನು ಹೇಳಬೇಕು ಎನ್ನುವುದನ್ನು ನಾವು ಯೋಚಿಸಿಕೊಂಡು ಅದನ್ನು ಆ ತಕ್ಷಣದಲ್ಲಿ ಆ ಡೈಲಾಗ್ಗಳನ್ನು ಡೆಲಿವರಿ ಮಾಡಿದೆವು ಅಂತಾದರೆ ಅದು ಬಹಳ ವಿಶೇಷವಾದ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡುತ್ತದೆ. ಯಕ್ಷರಂಗದಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿದ್ದಂತಹ ಸ್ತ್ರೀವೇಷ ಕಲಾವಿದರು ಇದ್ರು. ಕೋಳಿಯೂರು ರಾಮಚಂದ್ರರಾವ್ ಇರ್ಬೋದು, ಕೆರೆಮನೆ ಗಜನನ ಹೆಗಡೆ ಇರ್ಬೋದು. ಈ ರೀತಿ ಸಾಲು ಒಂದು ಅತ್ಯಂತ ಯಶಸ್ವಿಯಾದ ಸ್ತ್ರೀ ಪಾತ್ರಧಾರಿಗಳೇ ಆಗಿದ್ರು. ಸೊ ನೀವು ಸ್ತ್ರೀ ವೇಷಧಾರಿ ಆದಾಗ ನಿಮ್ಗೆ ಯಾವೆಲ್ಲ ಈ ಚಾಲೆಂಜಸ್ಗಳು ಎದುರಾದವು, ಹಾಗೆ ನೀವು ಆ ಹಿರಿಯ ಕಲಾವಿದರನ್ನ ಯಾವ ರೀತಿ ನಿಮ್ಮ ಮಾರ್ಗದರ್ಶಕರಾಗಿ ತಗೊಂಡ್ರಿ ಅಂತ? ನಾನು ಬಹುತೇಕ ಹಳೆಯ ಕಲಾವಿದರ ವೇಷಗಳನ್ನು ನೋಡಿದ್ದು ಬಹಳ ಕಡಿಮೆ ಅಂದರೆ ಬಹಳ ಕಡಿಮೆ. ಹಾಗಂತ ನಮ್ಮ ಮನೆಯಲ್ಲಿ ಯಕ್ಷಗಾನವನ್ನು ನೋಡುವಂತಹ ಒಂದು ಆಸಕ್ತಿ ಇದ್ದವರಿದ್ದರು. ನನ್ನ ಅಜ್ಜಿ ಆಗಲಿ, ನನ್ನ ಅಮ್ಮ, ನನ್ನ ತಂದೆ ಎಲ್ಲರೂ ಯಕ್ಷಗಾನ ನೋಡ್ತಾ ಇದ್ದರು. ಹೊರತು ನಮ್ಮ ಸಂಬಂಧಿಕರಾಗಲಿ, ನಮ್ಮ ಮನೆಯ ಆಸುಪಾಸಿನಲ್ಲಿ ಯಾರು ಯಕ್ಷಗಾನ ಕಲಾವಿದರು ಇರಲಿಲ್ಲ. ಆದರೆ ಆಮೇಲೆ ನಾನು ರಂಗಭೂಮಿಗೆ ಬಂದಾಗ ನನ್ನನ್ನು ಪ್ರಧಾನವಾಗಿ ಆಕರ್ಷಿಸಿದವರು ಪ್ರಥಮವಾಗಿ ಶಿವಾನಿ ಭವಾನಿ ಎನ್ನುವಂಥ ಪ್ರಸಂಗ ಪೆರಡೂರು ಮೇಳದಲ್ಲಾಗುತ್ತಿರುವಾಗ ದಿವಂಗತರಾದಂತಹ ರಾಮನಾಯರ್ ಬ್ರಹ್ಮವರವರು, ಹಾಗೆ ಶಿರಳಗಿ ಭಾಸ್ಕರ ಜೋಶಿಯವರು, ಈ ಅವರಿಬ್ಬರ ವೇಷವನ್ನು ಕಂಡು ಅಂತ ನಾನು ಬಡಗುತಿಟ್ಟನ್ನು ಕಲಿಬೇಕು ಎನ್ನುವಂಥ ಒಂದು ನನಗೆ ಆಸಕ್ತಿ ಮೂಡಿದ್ದೆ ಅಲ್ಲಿಂದ. ಆಮೇಲೆ ಯಕ್ಷಗಾನ ರಂಗಭೂಮಿಗೆ ನನ್ನನ್ನು ನಾನು ತೊಡಗಿಸಿಕೊಂಡ ಮೇಲೆ ಪಾತ್ರಗಳ ಗಂಭೀರ್ಯತೆ, ಪಾತ್ರಗಳಲ್ಲಿರುವಂಥ ಒಳಹುಗಳು ಅಥವಾ ಪಾತ್ರಗಳಿರುವ ಸೂಕ್ಷ್ಮಗಳು ಇದೆಲ್ಲವನ್ನು ಡಾಕ್ಟರ್ ಕೋಳಿಯೂರು ರಾಮಚಂದ್ರ ರಾಯರಿಂದ, ಪಾತಾಳ ವೆಂಕಟರಮಣ ಭಟ್ರಿಂದ, ಕೊಕ್ಕಡೇಶ್ವರ ಭಟ್ರಿಂದ, ಆಮೇಲೆ ಬಡಗಿನಲ್ಲಿ ಶ್ರೇಷ್ಠ ಕಲಾವಿದರಾದಂತಹ ಎಂ.ಎ. ನಾಯ್ಕರು, ಆಮೇಲೆ ವಿಷ್ಣು ಭಟ್ ಮೂರೂರು, ಭಾಸ್ಕರ ಜೋಶಿ ಅವರು, ಇವರೆಲ್ಲರೂ ಅವರವರ ಸೂಕ್ತವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ. ನನ್ನ ಸ್ತ್ರೀವೇಷವನ್ನು ತಿದ್ದುವಲ್ಲಿ ಬಹುತೇಕ ಈ ಹಿರಿಯರೆಲ್ಲರ ಕೊಡುಗೆ, ಅವರನ್ನು ಸ್ಮರಿಸಿಕೊಳ್ಳಲೇಬೇಕು. ಬಹುತೇಕ ನನ್ನ ಪಾತ್ರಗಳಲ್ಲಿ ಸ್ವಲ್ಪ ಗಾಂಭೀರ್ಯದ ಪಾತ್ರಗಳಂತಹ ಯಾವುದೆಲ್ಲ ಪಾತ್ರ, ಪೌರಾಣಿಕ ಯಾವೆಲ್ಲ ಪಾತ್ರಗಳುಂಟು, ಅಂಬೆ ಆಗಿರಲಿ, ಚಂದ್ರಮತಿ ಆಗಿರಲಿ, ದಮಯಂತಿ ಆಗಿರಲಿ, ಎಲ್ಲ ಪಾತ್ರಗಳಿಗೆ ಬಹುತೇಕ ಕೋಳಿಯೂರ ಒಂದು ಅವರ ದಾರಿ, ಅವರು ಮಾಡಿಟ್ಟಂತಹ ಯಾವ ಪಾತ್ರಗಳ ದಾರಿ ಇದೆಯೋ, ಅಂದ್ರೆ ಅನುಕರಣೆ ಅಂತ ಹೇಳ್ತೀರಾ? ಅನುಕರಣೆ ಅಲ್ಲ, ಅನುಸರಣೆ. ಯಾಕಂದ್ರೆ ಅವರು ಮಾಡಿಟ್ಟಂತ ಸಿದ್ಧಪಾಠಗಳು ಉಂಟು. ಅನುಕರಣೆ ಅಂದ್ರೆ ಅವರು ಹಾಗೆ ನಿಲ್ಲುವುದು, ಅವರು ಹಾಗೆ ಮಾತಾಡೋದು, ಅದು ಮಾಡಲಿಲ್ಲ. ಅವರಲ್ಲಿದ್ದ ಒಳ್ಳೆಯ ಅಂಶಗಳನ್ನು ನಾನು ಪಡೆದುಕೊಂಡೆ. ಹಾಗೆ ನನ್ನ ಅಂಬೆಯ ಪಾತ್ರದಲ್ಲೂ ಅಷ್ಟೇ ತುಂಬ ಜನರು ನನಗೆ ಒಂದೊಂದು ವಾಕ್ಯಗಳನ್ನು ಹೇಳಿಕೊಟ್ಟಿದ್ದಾರೆ.
ಹಾಗಾಗಿ ಎಲ್ಲರಿಂದಲೂ ನಾನು ಎರವಲು ಪಡ್ಕೊಂಡೆ ನಾನು ಅದನ್ನು ಪ್ರಸ್ತುತಪಡಿಸಿದ್ದೇನೆ ಹೊರತು ಈಗ ಜೇನು ಹೇಗೆ ಪ್ರತಿ ಹೂವಿನಿಂದಲೂ ಒಂದೊಂದು ಚೂರು ಚೂರು ಮಕರಂದವನ್ನು ಸ್ವೀಕರಿಸಿಕೊಂಡು ಆ ಬಳಿಕ ಅದನ್ನು ಜೇನನ್ನಾಗಿ ಸಿಹಿಯನ್ನಾಗಿ ನಮಗೆ ಮಧುವನ್ನಾಗಿ ಕೊಡುತ್ತದೆ. ಹಾಗೆ ಬಹುತೇಕ ನನ್ನ ಪಾತ್ರ ನಿಮಗೆ ಇಷ್ಟ ಆಗಬೇಕು ಅಂತ ಅದರ ಹಿಂದೆ ಬಹಳ ಬಹಳ ಹಿರಿಯರೆಲ್ಲರೂ ನನ್ನನ್ನು ಅನುಗ್ರಹಿಸಿದ್ದಾರೆ. ಖಂಡಿತ. ಆದರೆ ಅದಕ್ಕೆ ತಕ್ಕಂತೆ ನೀವು ಅವರಿಂದ ಸ್ವೀಕರಿಸಿದಂಥ ರೀತಿ, ಕಲಿತ ರೀತಿ ಕೂಡ ಬಹಳ ದೊಡ್ಡದು ಅಂತ ಹೇಳ್ತಾ ಇನ್ನಷ್ಟು ನಿಮ್ಮ ಅನುಭವದ ಬಗ್ಗೆ ಮಾತನಾಡೋದಿದೆ. ವೀಕ್ಷಕರೇ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಶಿಕಾಂತ್ ಶೆಟ್ಟಿ ಅವರೇ, ಹೆಚ್ಚಿನ ಅಭಿಮಾನಿಗಳು ನಿಮ್ಮನ್ನು ಹೀಗೆ ನೋಡೋದಕ್ಕಿಂತ ನಿಮ್ಮ ಪ್ರತಿಯೊಂದು ಪಾತ್ರಗಳಲ್ಲಿ ನೋಡೋದಕ್ಕೆ ಹೆಚ್ಚು ಇಷ್ಟಪಡ್ತಾರೆ. ಯಕ್ಷ ಚಂದ್ರಿಕೆ ಅಂತ ಹೇಳಿರ್ಬೋದು, ನಿಮಗೆ ಅಭಿನಯ ವಿಶಾರದೆ, ನಿಮ್ಮ ಅಭಿನಯವನ್ನು ಮೆಚ್ಚಿಕೊಂಡಂಥವ್ರು, ಹಾಗೆ ಅರ್ಥಗಾರಿಕೆಯನ್ನು ಮೆಚ್ಚಿಕೊಂಡಂಥವ್ರು. ಹಾಗೆ ನಿಮ್ಮ ಈ ಕಲಿಕೆ ಮುಗಿದ ಬಳಿಕ ನೀವು ವೃತ್ತಿಯಾಗಿ ಯಾವ ಮೇಳವನ್ನು ಆರಿಸಿದ್ರಿ? ಹೇಗೆ ಆರಂಭ ಆಯಿತು ನಿಮ್ಮ ವೃತ್ತಿ ಜೀವನ? ನಾನು ಪ್ರಥಮವಾಗಿ ಆರಿಸಿಕೊಂಡದ್ದು ಮಂದಾರ್ತಿ ಮೇಳವನ್ನು. ನನಗೆ ಬಡಗುತಿಟ್ಟಿನ ಆಕರ್ಷಣೆ, ನಾನು ಅದಕ್ಕೊಂದು ಆಕರ್ಷಣೆಗೊಳಗಾದೆ. ಆವಾಗ ನಾನು ಮಂದಾರ್ತಿ ಮೇಳಕ್ಕೆ ಪ್ರಥಮವಾಗಿ ಸೇರಿಕೊಂಡೆ. ಅಲ್ಲಿ ಅವಾಗ ಮೊದಲು 2 ಮೇಳ ಇತ್ತು. 3ನೇ ಮೇಳ ಪ್ರಾರಂಭ ಆಗುವಂಥ ಕಾಲದಲ್ಲಿ ನಾನಾಗಿ ಹೋಗಿ ಮಾತನಾಡಿದೆ. ಆವಾಗ ಅಲ್ಲಿ ಎಲ್ಲ ಜನರೆಲ್ಲ ಬೇಕಾದಂಥ ಜನರ ಸೇರ್ಪಡೆಯಾಗಿ ಹೋಗಿತ್ತು. ಮುಂದಿನ ವರ್ಷ 4ನೇ ಮೇಳ ಮಾಡುತ್ತೇವೆ, ಆ ಕಾರಣಕ್ಕಾಗಿ ನೀವು ಇಲ್ಲಿ ಇರಿ ಎನ್ನುವ ಕಾರಣಕ್ಕೋಸ್ಕರ ನನಗೆ ಅವಕಾಶ ಕೊಟ್ಟರು, ದೇವಸ್ಥಾನದವರು ಅವಕಾಶ ಕೊಟ್ಟರು ನನಗೆ. ಹಾಗೆ ಅಲ್ಲಿ ಆ ಒಂದು ವರ್ಷ ನಾನು ಸ್ತ್ರೀವೇಷ ಹಾಗೂ ಪುಂಡವೇಷ ಎರಡನ್ನೂ ಮಾಡ್ತಾ ಮುಂದುವರೆದೆ. ನಾನು ಅಂದ್ರೆ ನಿಮಗೆ ಉದ್ದೇಶ ಇತ್ತ ಸ್ತ್ರೀವೇಷನೇ ಮಾಡಬೇಕು ಅಥವಾ ಇಂಥ ವೇಷನೇ ಮಾಡಬೇಕು? ಇಲ್ಲ, ನಾನು ಪ್ರಥಮ ತೆಂಕುತಿಟ್ಟಲ್ಲಿ ಕಲಿಯುವಾಗ ನಾನು ನಿತ್ಯ ವೇಷಗಳನ್ನು, ಬಾಲಗೋಪಾಲ ವೇಷಗಳನ್ನೇ ಮಾಡಿದವನು. ಆಮೇಲೆ ಪೀಠಿಕೆ ಶ್ರೀವೇಷವನ್ನು ಮಾಡ್ತಾ ಇದ್ದೆ. ಬಹುತೇಕ ತೆಂಕುತಿಟ್ಟಿನ ಹವ್ಯಾಸಿ ಆಗಿರುವಾಗ ನಾನು ಪೀಠಿಕೆ ವೇಷಗಳು, ನಳ, ಹರಿಶ್ಚಂದ್ರ ಇಂಥ ಪಾತ್ರಗಳನ್ನೆಲ್ಲ ಮಾಡಿದ್ದೇನೆ. ಈಗ ಹೇಳಿದ್ರೆ ಹೆದರಿಕೆ ಆಗುತ್ತದೆ, ಆವಾಗಂತೂ ಒಂದು ಹುಮ್ಮಸ್ಸಿನ ಕಲಿಯುವಿಕೆಯಿಂದ ಮಾಡಿದ್ದೇನೆ. ಮತ್ತೆ ಬೇರೆ ಕೆಲವು ತುಳು ಪ್ರಸಂಗದ ಪೀಠಿಕೆ ವೇಷಗಳು ಇದನ್ನೆಲ್ಲ ಮಾಡಿದ್ದೇನೆ ನಾನು. ಆದರೆ ಆಮೇಲೆ ನನ್ನನ್ನು ನಾನು ಆರಿಸಿಕೊಂಡದ್ದು ಹಾಗೂ ಯಕ್ಷಗಾನ ನನ್ನನ್ನು ಆರಿಸಿಕೊಂಡದ್ದು ಶ್ರೀವೇಷಧಾರಿಯಾಗಿ. ಹಾಗೆ ನಾನು ಮಂದಾರ್ತಿ ಮೇಳದಲ್ಲಿ ಸೇರಿಕೊಂಡಿದ್ದೆ. ನಾನು ಅವಾಗ ನಮಗೆ ಜೊತೆಯಾದವರು ಇಟಗಿ ಮಹಾಬಲೇಶ್ ಭಟ್ರು ಅಂತ, ಅವರು ನಾನು ನೆನಪು ಮಾಡಿಕೊಳ್ಳಬೇಕು. ನಾವು ಅವಾಗ ಅವರಿಗೂ ಓದುವ ಆಸಕ್ತಿ ತುಂಬ, ನನಗೆ ಓದುವ ಆಸಕ್ತಿನಲ್ಲಿ ಹಿಡಿಸಿದವರು ಅವರು. ನಾವು ನಿನ್ನೆ ರಾತ್ರಿ ಆದಂಥ ಪ್ರಸಂಗ ಯಾವುದಿತ್ತೋ ಅದರ ಪ್ರಸಂಗ ಪ್ರತಿಯನ್ನು ತಗೊಂಡು ಇವತ್ತು ಹಗಲಿನಲ್ಲಿ ನಾವು ಅದನ್ನು ಓದ್ತಾ ಇದ್ದೆವು. ಅದರಲ್ಲಿ ಯಾವ ಪದ್ಯಗಳನ್ನು ಬಿಟ್ಟಿದ್ದಾರೆ ಅಥವಾ ಆ ಪದ್ಯಗಳಿಗೆ ಹೇಗೆ ಅರ್ಥ ಮಾತಾಡ್ಬೋದಾಗಿತ್ತು ಅಂತ ನಾವು ಅದನ್ನು ಮರುದಿವಸ ಅಧ್ಯಯನ ಮಾಡಿಕೊಳ್ತಾ ಇದ್ದೆವು. ಆಮೇಲೆ ಹೆರಂಜಲ ಗೋಪಾಲಗಾಣಿಗರು ಮಂದಾರ್ತಿ ಮೇಳದಲ್ಲಿ ನಮ್ಮ ಜೊತೆಯಲ್ಲಿ, ಅವರ ಜೊತೆಯಲ್ಲಿ ನಾನಿದ್ದೆ. ಅವರು ಸಾಲಿಗ್ರಾಮ ಮೇಳಕ್ಕೆ ಹೋದಾಗ ಅವರ ಮುಖೇನವಾಗಿ ಮತ್ತು ಹಾಗೂ ಕೆಮ್ಮಣ್ಣು ಪ್ರವೀಣ್ ಗಾಣಿಗ ಇವರ ಸಲಹೆ ಸೂಚನೆಯಂತೆ ನಾನು ಸಾಲಿಗ್ರಾಮ ಮೇಳಕ್ಕೆ ಆಯ್ಕೆಯಾದವನು. ಸತತ 14 ವರ್ಷಗಳ ಕಾಲ ಒಂದೇ ಮೇಳದಲ್ಲಿ ಪ್ರಧಾನ ಸ್ತ್ರೀವೇಷಧಾರಿಯಾಗಿ ದುಡಿತಾ ಇದ್ದೀರಾ. ಅಷ್ಟರ ಮಟ್ಟಿಗೆ ಸಾಲಿಗ್ರಾಮ ಯಾಕೆ ಇಷ್ಟ ಆಯ್ತು ನಿಮಗೆ? ಹೇಗೆ ಅದು ನಿಮ್ಮನ್ನ ಪೊರಿತಾ ಇದೆ ಅಂತ? ಅಲ್ಲ, ಮೊದಲಾಗಿ ನಾನು ಸಾಲಿಗ್ರಾಮ ಮೇಳದ ವ್ಯವಸ್ಥಾಪಕರು ನಮ್ಮ ಯಜಮಾನರು, ಅವರನ್ನು ಹಾಗೆ ಗೌರವಿಸುವುದೇ ಸರಿ. ನಾನು ಪಿ ಕಿಶನ್ ಹೆಗ್ಡೆ ಅವರು ನನಗೆ ಅವಕಾಶವನ್ನು ಕೊಟ್ಟದ್ದು. ಆವಾಗ ಆ ವರ್ಷದಲ್ಲಿ ಬಂದಿರುವಂಥದ್ದು ಡಾಕ್ಟರ್ ವೈ ಚಂದ್ರಶೇಖರ ಶೆಟ್ಟರ ಈಶ್ವರಿ ಪರಮೇಶ್ವರ ಎನ್ನುವಂಥ ಒಂದು ಪ್ರಸಂಗ. ಹೌದು, ನಿಮ್ಮ ವೃತ್ತಿ ಬದುಕಿನಲ್ಲಿ ಒಂದು ತಿರುವು ನೀಡಿದಂತಹ. ಖಂಡಿತ ಖಂಡಿತ ಖಂಡಿತ. ಈಗ ಅವಕಾಶಗಳನ್ನು ಬಂದದನ್ನು ನಾವು ಉಪಯೋಗಿಸಿಕೊಳ್ಬೇಕು. ಅವಕಾಶ ಎಲ್ಲ ಹೊತ್ತಿನಲ್ಲಿ ಬರುವುದಿಲ್ಲ, ಅದನ್ನು ದೇವರು ನಮಗೆ ಕೊಟ್ಟಂಥದ್ದು. ಬಹುತೇಕ ಆ ಒಂದು ಪ್ರಸಂಗದಲ್ಲಿ ನಾವು ಕೆಲವಷ್ಟು ಮಂದಿ, ನಾವು ಈಗಿರುವಂಥ ಒಟ್ಟಿನ ಸಹಪಾಠಿಗಳೆಲ್ಲರೂ, ಸಹೋದ್ಯೋಗಿಗಳೆಲ್ಲರೂ ಬಹುತೇಕ 5-6 ಮಂದಿ ನಾವು ಕಾಣಿಸಿಕೊಂಡಂಥ ಒಂದು ಪ್ರಸಂಗ ಅದು. ಅದರಲ್ಲಿ ನನಗಿದ್ದದ್ದು ಬೇರೆ ಪಾತ್ರವೇ. ಪ್ರಥಮ ನಾವು ಅಭ್ಯಾಸ ಮಾಡುವಾಗ, ರಂಗ ತಾಲೀಮು ಮಾಡುವಾಗಿದ್ದದ್ದು ಬೇರೆ ಪಾತ್ರ. ಅನಿವಾರ್ಯವಾಗಿ ನನಗೆ ಅದರಲ್ಲಿ ಈಶ್ವರಿ ಪಾತ್ರವನ್ನು ಕೊಟ್ಟರು. ಆ ಪಾತ್ರ ನನ್ನನ್ನು ಕೈ ಹಿಡಿಯಿತು. ಅದರಲ್ಲಿ 3 ಸ್ವಭಾವಗಳನ್ನು ತೋರಿಸಬೇಕಾಗಿತ್ತು. ಪ್ರಥಮದಲ್ಲಿ ಒಂದು ಚೆಲ್ಲಾಟದ ರಾಜಕುಮಾರಿ, ಎರಡನೇದಾಗಿ ಒಬ್ಬನ ಹೆಂಡತಿ ಗೃಹಿಣಿ, ಮತ್ತೊಂದು ಇದರಲ್ಲಿ ಅತ್ತೆಯಾಗಿ. ಅಂದ್ರೆ 3 ವಿಭಿನ್ನವಂತ ಸ್ವಭಾವಗಳನ್ನು ಚಿತ್ರಿಸುವಂತ ಒಂದು ಪಾತ್ರ ಆಗಿತ್ತು. ಅದು ನನಗೆ ವಿಶೇಷವಂತ ಒಂದು ಸ್ಥಾನಮಾನವನ್ನು ಕೊಟ್ಟಿತ್ತು, ಹೆಸರು ಕೊಟ್ಟಿತ್ತು. ಈ ರೀತಿ ಈಶ್ವರಿ ಪರಮೇಶ್ವರಿಯಲ್ಲಿ ನಿಮ್ಮ ಹಾಗೂ ಯಲಗೋಪ ಅವರ ಒಂದು ಜೋಡಿ ವೇಷ ತುಂಬಾನೇ ಒಂದು ಪ್ರೇಕ್ಷಕರಿಗೆ ಹಿಡಿಸ್ತಾ ಇತ್ತು. ಸೊ ನಿಮ್ಮ ಒಡನಾಟ, ಇಬ್ಬರು ಸ್ತ್ರೀವೇಷಧಾರಿಗಳ ಒಡನಾಟ ಯಾವ ರೀತಿ ಇತ್ತು? ತುಂಬಾ ಚಂದ ಆಯ್ತು. ನಾವು ರಂಗದಲ್ಲಿ ಹೆಚ್ಚು ಕಡಿಮೆ 3 ವರ್ಷ ನನಗೂ ಅವ್ರಿಗೆ ಒಡನಾಟ. 3 ವರ್ಷವೂ ನಾವು ವಿರುದ್ಧವಾದಂಥ ಪಾತ್ರಗಳಲ್ಲೇ ಇದ್ದವರು. ನಮಗೆ ಜೋಡಿ ಪಾತ್ರಕ್ಕಿಂತ ನಾವು ಜಗಳ ಮಾಡುವ ಪಾತ್ರಗಳಲ್ಲಿ ಇದ್ದವರು. ಆದರೆ ನನ್ನ ಈ ಬದುಕಿನಲ್ಲಿ ನನಗೆ ಸಿಕ್ಕಿದಂಥ ಒಂದು ಸ್ತ್ರೀವೇಷಧಾರಿಗಳಲ್ಲಿ ಒಂದು ಒಳ್ಳೆಯ ಸ್ನೇಹಿತ ಅವರು. ತುಂಬಾ ಒಳ್ಳೆಯ ಒಡನಾಟ ನಮಗೆ ಅವರಿಗೂ. ಭೀಷ್ಮ ವಿಜಯದ ಅಂಬೆ ಪಾತ್ರ ನಿಮ್ಮ ಬಾಳಿನ ನಿಜಕ್ಕೂ ಒಂದು ಶ್ರೇಷ್ಠ ಪಾತ್ರ. ಹಾಗೆ ನಿಮ್ಮನ್ನ ಅಂಬೆ ಅಂತ ಹೇಳಿ ಕರೆಯುವಷ್ಟರ ಮಟ್ಟಿಗೆ ಅದರಲ್ಲಿ ನೀವು ಯಶಸ್ಸನ್ನ ಸಾಧಿಸಿದ್ದೀರಾ. ಹೆಚ್ಚಿನ ಜನರಿಗೆ ಅದನ್ನ ಪರ್ಸನಲ್ ಆಗಿ ತೆಗೆದುಕೊಳ್ಳುವಷ್ಟು ಚಂದವಾಗಿ ಅಭಿನಯಿಸ್ತೀರಾ. ಅರ್ಥಗಾರಿಕೆ ಇದೆ. ಅಂಬೆ ಪಾತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದೊಂದು ವಿಶೇಷ ನನ್ನ ಬದುಕಿಗೆ ದೊರಕಿರುವಂಥದ್ದು. ಅದು ಕಾರ್ಕಳದಲ್ಲಿ ನಾನು ಹಾಗೆ ಯಲಗೋಪುರ ಜೊತೆಯಲ್ಲಿರುವಾಗಲೇ ಅವರು ಅಂಬೆ ಪಾತ್ರವನ್ನು ಮಾಡ್ತಾ ಇದ್ರು. ನಾವು ಕಾರ್ಕಳದಲ್ಲಿ ಆಗುವಂಥ ಹೊತ್ತಿನಲ್ಲಿ ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡೆ, ಇವತ್ತು ನಾನು ಮಾಡ್ಬೋದು ಆ ಪಾತ್ರ. ನಮ್ಮ ಊರು ಸಂತೋಷಲ್ಲಿ ಬಿಟ್ಟು ಕೊಟ್ಟಿದ್ದಾರೆ ಅವರು. ಸಂತೋಷ ಪ್ರಥಮಾರ್ಧ ಅವರು ಮಾಡಿದ್ರು, ಕೊನೆಯ ಭಾಗವನ್ನು ನಾನು ಮಾಡಿದ್ದೆ. ಅದು ಮಹಾಗಣಪತಿ ದೇವರ ಸನ್ನಿಧಾನದಲ್ಲಿ ಆಗಿತ್ತು.
ಬಹುತೇಕ ಅಲ್ಲಿಂದ ಆ ಪಾತ್ರ ನನ್ನ ಕೈ ಹಿಡಿಯಿತು. ನಾನು ಆಡುತ್ತಿರುವಂಥ ಈಗಿನ ಯಾವ ಇದಿದೆ ಅಂಬೆಯ ಪಾತ್ರದ ಮಾತುಗಳಿದೆ, ಅದಕ್ಕೆಲ್ಲದಕ್ಕೂ ಒಂದೊಂದು ವಾಕ್ಯಗಳನ್ನು ಒಬ್ಬೊಬ್ಬರು ಎರವಲು ಕೊಟ್ಟಿದ್ದಾರೆ. ನನ್ನನ್ನು ನೋಡಿ ತುಂಬಾ ಜನ ಅದನ್ನು ತಿದ್ದಿದವರಿದ್ದಾರೆ. ಶಾಪ ಹಾಕುವಂತಹ ಒಂದು ಗಳಿಗೆಯಲ್ಲಿ ವಿರೋಧಗಳು ಕೇಳಿ ಬಂದಿರ್ಬೋದು, ಯಾಕಂದ್ರೆ ಮುಂದೆ ನಡೆದಿದ್ದು ಈಗಲೇ ಹೇಗೆ ಗೊತ್ತಾಗುತ್ತೆ ಅಂತ. ಆದ್ರೂ ನೀವು ಅದನ್ನ ಲೆಕ್ಕಿಸದೆ ಆ ಪಾತ್ರವನ್ನ ಕಟ್ಟಿಕೊಡೋದಕ್ಕೋಸ್ಕರ ಜನರಿಗೆ ಯಾವ ರೀತಿ ಎಲ್ಲ ಅದರಲ್ಲಿ ಬದಲಾವಣೆ ತಂದ್ರಿ ಅಂತ. ಅದನ್ನು DG ಹೆಗಡೆ ಧಾರವಾಡ ಅಂತ ಒಬ್ರು ಇದ್ದಾರೆ, ದಿವಾಕರ್ ಹೆಗಡೆ ಅವರು ಮೊದಲಾಗಿ ಮಾಡಿರಂತಹ ಒಂದು ವಿಷಯಗಳದು. ಅದನ್ನು ನಾನು ರಂಗಭೂಮಿಗೆ ತಂದವನು ನಾನು. ಅವರ ನಾಟಕದಲ್ಲಿಯೋ ಅಥವಾ ಒಂದು ಯಾವುದೋ ಪುಸ್ತಕದಲ್ಲಿ ಬರೆದಂಥ ಒಂದು ವಿಷಯ, ನಾನು ಕೊನೆಯ ಭಾಗದ ಯಾವ ಶಾಪ ಹಾಕುವುದೆಲ್ಲ ಇದೆ ಅದನ್ನು ರಂಗದಲ್ಲಿ ನಾನು ಪ್ರಸ್ತುತಪಡಿಸಿದೆ. ಅದು ಸಕ್ಸಸ್ ಆಯಿತು. ಇವಾಗ ಪರವಿರೋಧಗಳು ಎರಡು ರೀತಿಯಲ್ಲೂ ಆಯಿತು. ಅವಳಿಗೆ ನಂಬಿಕೆ ಶಾಪ ಹಾಕುವಷ್ಟು ಶಕ್ತಿ ಇತ್ತ, ಅಥವಾ ಅವಳಿಗೇನು ಮೊದಲು ಮಹಾಭಾರತ ಕಥೆ ಗೊತ್ತಿತ್ತ, ವ್ಯಾಸರು ಸಿಕ್ಕಿದ್ದಾರೆ, ಹೀಗೆಲ್ಲ ಕೆಲವರು ಹೇಳಿದರು. ನನ್ನ ದೃಷ್ಟಿಕೋನ ಏನಂತ ಹೇಳಿದರೆ, ನಮ್ಮ ಯಕ್ಷಗಾನ ರಂಗಭೂಮಿ ರಸಪ್ರಧಾನ. ಹೌದು, ನವರಸಗಳಿಲ್ಲದೆ ಇದ್ರೆ ದೃಶ್ಯ ಸೊರಗಿ ಹೋಗುತ್ತದೆ. ಯಾವುದೇ ಹಾಸ್ಯ ಆಗಲಿ, ಶೃಂಗಾರ ಆಗಲಿ, ರೌದ್ರ ವೀರವೇಶ ಯಾವುದರೊಂದು ರಸಪ್ರಧಾನವಾಗಿದ್ದರೆ ಮಾತ್ರ ಆ ದೃಶ್ಯ ಜೀವಂತ ಆಗುತ್ತದೆ, ಇಲ್ಲದಿದ್ರೆ ಇಲ್ಲ. ಕೊನೆಯ ದೃಶ್ಯ ಏನು ಅಂತ ಹೇಳಿದ್ರೆ, ಒಂದು ಬೀಭತ್ಸಕಾರಿ ಅವಳಿಗೆ ಆಗುವಂಥ ನೋವು ಸಂಕಟವನ್ನೆಲ್ಲವನ್ನು ಹೇಳಿಕೊಂಡು ಅಗ್ನಿಗಾಹುತಿ ಆಗುವಂಥ. ಬರೀ ನಾನು ಬೆಂಕಿಗೆ ಬೀಳುತ್ತೆ, ನಿನಗೆ ಹೀಗಾಗಲಿ ಅಂತ ಹೇಳಿದರೆ ಅದು ಯಾವ ಪರಿಣಾಮ ಅಷ್ಟು ಕೊಡುವುದಿಲ್ಲ. ಈ ರೀತಿ ಸಂಚಲನ ಮೂಡಿಸಿದಂಥ ನಿಮ್ಮ ಈ ಅಂಬೆಯ ಪಾತ್ರದ ಒಂದು ವಿಡಿಯೋ ತುಡ್ಕೊಂಡು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ ಒಂದು ಪುಟ್ಟ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಆಗಲೇ ಹೇಳಿದಾಗೆ ಶಶಿಕಾಂತ ಶೆಟ್ಟಿ ಅವರ ಅಂಬೆಯ ಪಾತ್ರದ ಒಂದು ವಿಡಿಯೋ ತುಣುಕನ್ನ ನೋಡ್ಕೊಂಡು ಬನ್ನಿ. ಮಕ್ಕಳಿಗೆ ಹಾಲು ಉಡಿಸಿ ಆ ತಾಯಿ ತಂದ ಆನಂದವನ್ನು ನಾನು ಅನುಭವಿಸದೆ ಹೋದೆ. ನಿನ್ನ ಮನೆಯಲ್ಲಿ ಹುಟ್ಟಿರುವಂತಹ ನಿನ್ನ ವಂಶದ ಕುಡಿಗಳು ತಾಯಿಯ ಕೊಲೆ ಹಾಲು ಕುಡಿಯುವಂತಹ ಭಾಗ್ಯದಿಂದ ವಂಚಿತರಾಗಿ ಹೋಗಲಿ ಭೀಷ್ಮ, ವಂಚಿತರಾಗಿ ಹೋಗಲಿ. ಉರಿ ಅಯ್ಯೋ, ಇದು ಮೇಲಿದ್ದಂತಹ ಬೆಂಕಿ ಈ ನನ್ನ ಕಣ್ಣುಗಳನ್ನು ಸುಟ್ಟಿತು ಭೀಷ್ಮ, ಸುಟ್ಟಿತು. ಸಾವಿರಾರು ಕನಸುಗಳನ್ನು ಕಂಡಂತಹ ಕಣ್ಣುಗಳಿವು ನನ್ನ ಕನಸುಗಳನ್ನು ಸುಟ್ಟೆ. ನನ್ನ ಈ ಕಣ್ಣುಗಳ ಬೆಂಕಿಗೆ ಆಹುತಿಯಾಗುತ್ತಾ ಇದೆ. ನಿನ್ನ ವಂಶದಲ್ಲಿ, ನಿನ್ನ ಮನೆಯಲ್ಲಿ ಕುರುಡರೆ ಹುಟ್ಟಲಿ ಭೀಷ್ಮ, ಕುರುಡರೆ ಹುಟ್ಟಲಿ. ನಾನು ಸಾಯುತ್ತಿದ್ದೇನೆ, ನಾನು ಉರಿಯುತ್ತಿದ್ದೇನೆ, ನಾನು ಕರಗುತ್ತಿದ್ದೇನೆ, ಉರಿಯುತ್ತಿದ್ದೇನೆ. ನದಿಯಾಡು ಭೀಷ್ಮ, ನದಿಯಾಡು. ಎಸ್ ಸರ್, ಪಾತ್ರಕ್ಕೆ ಬೇಕಾದ ಸಿದ್ಧತೆ ಎಲ್ಲ ರೀತಿಯಲ್ಲಿ ಮಾಡುವಂತಹ ನೀವು, ಅಧ್ಯಯನ ಮಾಡುವಂತಹ ನೀವು, ಇನ್ನು ಸ್ತ್ರೀ ವೇಷಗಳಿಗೆ ಬೇಕಾದಂಥ ವೇಷಭೂಷಣವನ್ನು ನೀವೇ ಸಿದ್ಧಪಡಿಸ್ತೀರಿ ಅಂತ ಕೇಳ್ತೀವಿ. ಸ್ತ್ರೀವೇಷ ಎನ್ನುವಂಥದ್ದು ಬಹಳ ಸೂಕ್ಷ್ಮವಾಗಿರುವಂಥದ್ದು. ಮತ್ತು ವೇಷಗಳ ನಾವು ಅದನ್ನು ಸಿದ್ಧಪಡಿಸಿಕೊಳ್ಳಬೇಕು ಅಂದರೆ ಅಲಂಕಾರ ಸಾಮಗ್ರಿಗಳು. ಬಹುತೇಕ ಯಕ್ಷಗಾನದ ಒಂದು ಆಹಾರ್ಯವೇ ವಿಶೇಷ. ಹೌದು, ಅದರಲ್ಲಿ ಎಲ್ಲರೂ ಕೇಳೋದು ನಿಮ್ಮ ವೇಷ ಯಾವುದು ಅಂತ, ನಿಮ್ಮ ಪಾತ್ರ ಯಾವುದು ಅಂತಲ್ಲ. ಯಾಕಂದ್ರೆ ನಾವು ಅದನ್ನು ಕಟ್ಟಿಕೊಳ್ಳುವಾಗಲೇ ಇಂತಿಂಥ ಪಾತ್ರಕ್ಕೆ ಹೀಗೆ ಅಂತ ಉಂಟು. ಆದರೆ ಸ್ತ್ರೀವೇಷಕ್ಕೆ ವಿಶೇಷವಂತ ಆಭರಣಗಳಿಲ್ಲ, ಸರಳತೆ ಇದೆ. ಆದರೆ ಅದನ್ನು ಬಹುತೇಕವಾಗಿ ಪ್ರಥಮ ಒಂದಿಷ್ಟು ಯಕ್ಷಗಾನಕ್ಕೆ ಬೇಕಾದ ಆಹಾರ್ಯಗಳನ್ನು, ವಸ್ತುಗಳನ್ನೆಲ್ಲ ಸಿದ್ಧಪಡಿಸಿದವರು ಪಾತಾಳ ವೆಂಕಟರಮಣ ಭಟ್ರೆ ಇರಬೇಕು, ಅಥವಾ ಅದಕ್ಕಿಂತ ಹಿಂದಿನವರು ನನಗೆ ಪೂರ್ಣವಾಗಿ ತಿಳಿದಿಲ್ಲ. ಆದರೆ ಬಹುತೇಕವಾಗಿ ಯಕ್ಷಗಾನ ಒಂದಿಷ್ಟು ಆಭರಣಗಳನ್ನು ಸಿದ್ಧಪಡಿಸಿದವರು ಅವರು. ಆಮೇಲೆ ಅದು ಹಾಗೆ ಬೆಳೆದು ಬಂತು. ವೇಷ ನಾವು ಜನರನ್ನು ಸೆಳೆದಿಡಿಬೇಕು ಅಂತ ಆದರೆ ಅದು ಸರಿಯಾದಂಥ ರೀತಿಯಲ್ಲಿ ಇರಬೇಕು ಅಂತ. ಆದ್ದರಿಂದ ನಾನೊಂದಿಷ್ಟು ಅದಕ್ಕೆ ಬೇಕಾದ ಸರಗಳು ಅಥವಾ ಬೇಕಾದ ಶಿರೋಭೂಷಣ ಇದೆಲ್ಲವನ್ನು ನಾನೇ ಸಿದ್ಧಪಡಿಸಿಕೊಂಡು ಈಗ ಬಹುತೇಕ ಅದನ್ನು ಎಲ್ಲರೂ ಅನುಕರಿಸಿದರು. ಜಡೆಬಿಲ್ಲಗಳಾಗಲಿ, ಬೇಕಾದಂಥ ವಿಶೇಷ ವಿನ್ಯಾಸಗಳದ ಮಣಿಗಳನ್ನಾಗಲಿ ಎಲ್ಲವನ್ನು ಬಹುತೇಕ ಹೊಸದಾಗಿ ನಾನು ರಂಗಕ್ಕೆ ತರುವುದು ನಾನು. ಅದಾದಮೇಲೆ ಅದು ಮತ್ತೆ ಎಲ್ಲರೂ ಅದನ್ನು ಬಳಸಿಕೊಳ್ತಾರೆ. ಈಗ ಬಹುತೇಕ ಎಲ್ಲ ಕಡೆಯ ತೆಂಕು ಬಡಗಿನ ಎಲ್ಲ ಶ್ರೀವೇಷಗಳು ಶ್ರೀಮಂತ ಆಗಿದೆ, ತುಂಬ ಚೆಂದ ಆಗಿದೆ. ಆದರೆ ದುರಂತ ಏನು ಅಂತ ಹೇಳಿದರೆ, ಈಗ ಚಂದ ಬೇಕು, ಯಾವ ಶೃಂಗಾರ ಸ್ತ್ರೀವೇಷಗಳು ಚಂದ ಬೇಕು. ಈ ಸಾಮಾನ್ಯ ಪಾತ್ರಗಳು ಹೋಗುವಾಗಲೂ, ಒಂದು ಬಡತನದ ಪಾತ್ರ ಹೋಗುವಾಗಲೂ ಅಷ್ಟೇ ಆಭರಣ ನಾವು ಹಾಕೊಂಡು ಹೋಗಬಾರದು. ಕೆಲವರು ಅದನ್ನು ಹಾಗೆ ಹೋಗುತ್ತಾರೆ. ಆ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಳ್ಬೇಕು. ಈಗ ದಮಯಂತಿ ಪಾತ್ರವೇ ಬೇರೆ, ಚಂದ್ರಮತಿಯ ಪಾತ್ರವೇ ಬೇರೆ, ಅಲ್ಲಿ ಆಹಾರಗಳಿಲ್ಲದೆ ನಾವು ಪಾತ್ರ ತುಂಬಿಸಬೇಕಾಗುತ್ತದೆ. ಹಾಗೆ ಮತ್ತೆ ಅದಕ್ಕೆ ಪೂರಕವಾಗಿ ಅಂತ ಹೇಳಿದ್ರೆ, ನನಗೆ ಟೈಲರಿಂಗ್ ಗೊತ್ತಿರುವುದರಿಂದ ನನಗೆ ಮ್ಯಾಚಿಂಗ್ ಮಾಡುವಂಥ ಒಂದು ಬಟ್ಟೆಗಳ ಬಣ್ಣಗಳು ಅಥವಾ ಬಟ್ಟೆಗಳ ಅದರ ಗುಣಮಟ್ಟ ಇದೆಲ್ಲವೂ ನನಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸುಲಭ ಆಯಿತು. ನನಗೆ ಅದು ಬಹುದೊಡ್ಡದ್ದು. ಈಗಲೂ ಬಿಟ್ಟಿಲ್ಲ ಯಕ್ಷರ ಟೈಲರಿಂಗ್ ಅನ್ನುವಂಥದ್ದು, ಮನೆಯಲ್ಲಿ ಎಲ್ಲ ಯಕ್ಷಗಾನದ ವೇಷಭೂಷಣವನ್ನು ನೀವೇ ಹೌದು. ನನ್ನ ವೇಷಭೂಷಣ, ನನ್ನ ಉಡುಪುಗಳನ್ನು ಹೇಗೆ ಸಿದ್ಧಪಡಿಸ್ತೇನೋ, ನಮ್ಮ ಸಾಲಿಗ್ರಾಮ ಮೇಳಕ್ಕೆ ಇಡೀ ಸಾಲಿಗ್ರಾಮ ಮೇಳದ ಆಹಾರಕ್ಕೆ ಬೇಕಾದ ಡ್ರೆಸ್ಗಳನ್ನೆಲ್ಲವನ್ನು ನಾನೇ ಸಿದ್ಧಪಡಿಸುವಂಥದ್ದು. ಬೇರೆ ಮೇಳಗಳಿಗೂ ನಾನು ಟೈಲರಿಂಗ್ ಮೊದಲು ಕಲ್ತದ್ರಿಂದ, ನನ್ನ ಹೆಂಡತಿಯು ಟೈಲರಿಂಗ್ ಕಲ್ತಿದ್ದಾಳೆ. ಆದ್ದರಿಂದ ಮೇಳಕ್ಕೆ ಬೇಕಾದಂಥ ಡ್ರೆಸ್ಗಳನ್ನು ನಾನು ಹೊಲಿದು ಕೊಡ್ತಾ ಇದ್ದೇನೆ. ಮತ್ತು ಜೊತೆಗೆ ಡ್ಯಾನ್ಸ್ಗೆ ಬೇಕಾದಂಥ ಡ್ರೆಸ್ಗಳು, ಭರತನಾಟ್ಯದ ರೀತಿಯ ಡ್ರೆಸ್ಗಳಾಗಿರಲಿ ಅಥವಾ ಯಕ್ಷನಿಗೆ ಒಪ್ಪುವ ಡ್ರೆಸ್ಗಳಾಗಿರಲಿ ಅದೆಲ್ಲವನ್ನು ನಾನು ಮಾಡಿಕೊಡ್ತಾ ಇದ್ದೇನೆ. ಮತ್ತು ಕ್ಷಣಕ್ಕೆ ನಾನೊಂದು ಸೀರೆ ಬದಲಾಯಿಸುವ ಒಂದು
ಒಂದೊಂದು ಸೀನಿಗೆ ಬರುವಾಗ ಒಂದೊಂದು ಸೀರೆ ಬದಲಾಯಿಸ್ತಾ ಇರ್ತೇನೆ. ಬಹುತೇಕ ನಾನು 1 ನಿಮಿಷದಲ್ಲಿ ಸೀರೆ ಬದಲಾಯಿಸ್ತೇನೆ ನಾನು. ಅದು ತುಂಬ ಮೆಚ್ಚಿಕೊಂಡ್ರು. ನನಗೆ ಇರುವಂಥ ಅಂದರೆ ಜನ ನಮ್ಮನ್ನು ಕಾಯ್ತಾ ಇರಬೇಕು, ಅವರ ದೃಷ್ಟಿಯನ್ನು ಆಚೆ ಹೋಗ್ಲಿಕ್ಕೆ ಬಿಡಬಾರದು. ನಾವು ಒಂದೇ ರೀತಿಯಲ್ಲಿ ಇದ್ರೆ ಅದು ಬೇಸರ ಆಗಿ ಹೋಗುತ್ತಾರೆ. ಸ್ತ್ರೀವೇಷದಲ್ಲಿ ಅಗ್ರಸ್ಥಾನದಲ್ಲಿ ನೀವು ಇರೋದ್ರಿಂದ ಉಳಿದ ಸ್ತ್ರೀವೇಷದವರಿಗೆ ನೀವು ಹೇಳುವಂತ ಕಿವಿ ಮಾತು ಅಂದ್ರೆ ನಾಟ್ಯವನ್ನೇ ವಿಜೃಂಭಿಸೋದಾಗಿರ್ಲಿ ಅಥವಾ ಅವರ ವೇಷಭೂಷಣದಲ್ಲಿ ಈಗ ಸೀರೆಯ ಬದಲು ಕಚ್ಚೆ ಆ ರೀತಿ ಬಂದಿದೆ, ಇದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಪ್ರಕಾರ ಅಭಿಪ್ರಾಯ ಏನು? ಮೇನಕೆ ಅಂತ ಅಪ್ಸರಾದಿ ವೇಷಗಳು, ರಂಬೆ, ಮೇನಕೆ, ಊರ್ವಶಿ ಅಂತ ಅಪ್ಸರೆಯ ವೇಷಗಳಾಗಿರಲಿ ಅಥವಾ ಹೊಸ ಪ್ರಸಂಗದಲ್ಲಿ ನರ್ತನ ಬರುವಂಥ ಒಂದು ವೇಷಗಳಾಗಿರಲಿ ಅಥವಾ ಮಾಯಾ ಶೂರ್ಪನಖಿ ಇಂಥ ಪಾತ್ರಗಳಿಗಾದರೆ ಅಂಥ ಕಚ್ಚೆಯನ್ನು ಬಳಸಿಕೊಳ್ಬೋದು. ಆದರೆ ದಮಯಂತಿಗೂ ದಾಕ್ಷಾಯಣಿಗೂ ಆ ಕಚ್ಚೆಗಳನ್ನೆಲ್ಲ ಬಳಸಿಕೊಳ್ಳೋದು ಯಾವ ಕಲಕೂ ಸರಿಯಲ್ಲ. ಆ ಪಾತ್ರಗಳಿಗೆ ಅದರದ್ದೇ ಆದಂಥ ಒಂದು ಗಂಭೀರತೆಗಳುಂಟು. ಈಗ ಚಿತ್ರಾಂಗದೆಯು ಕುಣಿಯುವುದಕ್ಕುಂಟು ಎನ್ನುವ ಕಾರಣಕ್ಕೋಸ್ಕರವಾಗಿ ಹಾಗೆ ಬಂದರೆ ಸರಿಯಲ್ಲ. ಮಾಯಾ ಶೂರ್ಪನಖಿ, ಮಾಯಾ ಅಜಮುಖಿ, ಮಾಯಾ ಪೂತನಿ ಇವುಗಳೆಲ್ಲವೂ ಮಾಯಾ ರೂಪದಿಂದ ಬರುವಂಥ ಮಾಯಾ ಹಿಡಿಂಬೆ ಎಲ್ಲವೂ ಪಾತ್ರಗಳಿದ್ರು. ಪ್ರತಿ ಪಾತ್ರಗಳಲ್ಲಿ ಭಿನ್ನತೆಗಳುಂಟು. ನಾವು ಅದನ್ನು ವ್ಯಕ್ತಪಡಿಸಲೇಬೇಕು. ಒಂದು ಪಾತ್ರ ಈಗ ಎಲ್ಲ ಹೆಂಗಸರು ಒಂದೇ ರೀತಿ ಇರ್ತಾರೆ. ಈಗ ಒಂದು ನಮ್ಮ ತುಳುನಾಡಿನ ಗುತ್ತಿನ ಮನೆತನದ ಅವರಿರುವ ಕ್ರಮವೇ ಬೇರೆ, ಅಥವಾ ಬೇರೆ ಕಡೆ ಇರುವಂಥ ದಾರಿ ಬದಿಯಲ್ಲಿ ಇರುವಂಥ ಭಿಕ್ಷೆ ಬೇಡುವ ಹೆಂಗಸರೇ ಬೇರೆ ರೀತಿ ಇರ್ತಾರೆ. ಹಾಗಾದರೆ ಆ 2 ಪಾತ್ರಗಳು ನಮಗೆ ನೋಡಿದ ತಕ್ಷಣದಲ್ಲಿ ಗೊತ್ತಾಗುತ್ತದೆ ಇವರು ಹೇಗೆ ಇರ್ತಾರೆ ಅನ್ನೋ ಹಾಗೆ. ನಾವು ಆ ಪಾತ್ರಕ್ಕೆ ಸ್ವಭಾವಕ್ಕೆ ಸರಿಯಾಗಿ, ಪಾತ್ರದ ಗಾಂಭೀರ್ಯಕ್ಕೆ ಸರಿಯಾಗಿ ನಾವು ವೇಷವನ್ನು ನಾವು ರೂಪಿಸಿಕೊಳ್ಬೇಕು. ಮತ್ತು ಗರತಿ, ಗೃಹಿಣಿ ಈ 2 ಪಾತ್ರ ಮಾಡೋದಕ್ಕೂ ಸಮರ್ಥರಿರಬೇಕು. ಕುಣಿತ ಯಕ್ಷಗಾನದ ಬಹುದೊಡ್ಡ ವಿಶೇಷತೆ ಕುಣಿತ ಎನ್ನುವಂಥದ್ದು. ಕುಣಿತ ಇದೆ, ಮಾತು ಇದೆ, ಅಭಿನಯಗಳಿದೆ, ಎಲ್ಲವೂ ಇದೆ. ಆದರೆ ಕುಣಿತವೇ ಯಕ್ಷಗಾನ ಅಲ್ಲ, ಖಂಡಿತ ಅಲ್ಲ. ಕುಣಿತ ಎನ್ನುವಂಥದ್ದು ಬೇಕೇ ಬೇಕು. ಕುಣಿತವೇ ಇಲ್ಲದ, ವೇಷದ ಸೌಂದರ್ಯವೇ ಇಲ್ಲದೆ ಇರುವಂತಹ ಚೂಡಾಮಣಿಯ ಸೀತೆ ಇದೆ, ದ್ರೌಪದಿ ವಸ್ತ್ರಾಪರದ ದ್ರೌಪದಿಯ ಪಾತ್ರ ಇದೆ. ದ್ರೌಪದಿ ವಸ್ತ್ರಾಪರದ ದ್ರೌಪದಿ ಮಾಡಿದಂತಾದರೆ ಬಹುತೇಕ ಎಲ್ಲ ಪಾತ್ರಗಳನ್ನು ಮಾಡ್ಬೋದು ಅಂತ. ತುಳುನಾಡ ಸಿರಿಯ ಪಾತ್ರವನ್ನು ಮಾಡಿದವ ಮತ್ತು ಯಾವ ಪಾತ್ರವನ್ನು ಮಾಡಬಹುದು ಅಂತ ಒಂದು ನಂಬಿಕೆ ಇದೆ, ವಾಡಿಕೆ ಇದೆ. ಹಾಗಾದರೆ ಒಂದು ಹೆಜ್ಜೆ ಕುಣಿಲಿಕ್ಕಿಲ್ಲ. ಮಾತಿನ ಮೂಲಕವಾಗಿ, ಅಭಿನಯಗಳ ಮೂಲಕವಾಗಿ, ಭಾವಗಳ ಮೂಲಕವಾಗಿ ಪ್ರೇಕ್ಷಕರನ್ನು ಸೆರೆ ಹಿಡಿಯಬೇಕು. ಮಾತುಗಳನ್ನೇ ಆಡದಂತ, ಕುಣಿತವನ್ನೇ ಮಾಡದೇ ಇರುವಂತಹವರು ಈ ರಂಗದಲ್ಲಿ ಮೆರೆದಾಡಿದ್ದಾರೆ. ನೀವು ಮನಸಾರೆ ಒಪ್ಪಿಕೊಳ್ಳುವಂತ ಇಷ್ಟವಾದಂತ ಪಾತ್ರ ಕೃಷ್ಣ ಅಂತ ಹೇಳ್ತೀರಿ. ಇನ್ನು ಸ್ತ್ರೀ ವೇಷದಲ್ಲಿ ಅಂತ ಪಾತ್ರ ಹೇಳೋದಾದ್ರೆ ಗರತಿ ಹಾಗೂ ಗಯ್ಯಾಳಿ ಜೊತೆಯಲ್ಲಿ ನನಗೆ ಚಾಲೆಂಜಿಂಗ್ ಆದ ಪಾತ್ರ ಬೇಕು. ಸುಮ್ಮನೆ ಹೋಗಿ ಏನೋ ಮಾಡಿಕೊಂಡು ಬರುವಂತ ಪಾತ್ರಕ್ಕಿಂತಲೂ ಆ ಪಾತ್ರ ಎಷ್ಟು ಕ್ಲಿಷ್ಟ ಉಂಟು ನನಗೆ ಅಷ್ಟು ಖುಷಿ. ಆ ಪಾತ್ರ ಈಗ ಸಾವಿತ್ರಿಯ ಪಾತ್ರ ಅಂತ ಇಡೀ ಪ್ರಸಂಗದಲ್ಲಿ ಹಾಸೋಕಾಗಿರುವಂಥದ್ದು. ಸ್ತ್ರೀವೇಷ ಪ್ರಧಾನವಾದಂಥ ಪ್ರಸಂಗಗಳೇ ಇದೆ. ದಕ್ಷಯಜ್ಞದ ದಾಕ್ಷಾಯಿಣಿ, ಭೀಷ್ಮಜಿದ ಅಂಬೆ, ಹಾಗೆ ಸತ್ಯಂ ಸಾವಿತ್ರಿಯ ಸಾವಿತ್ರಿ, ಇನ್ನು ಕೆಲವು ಪ್ರಸಂಗದ ಪಾರಿಜಾತ ಸತ್ಯಭಾಮೆ. ಆ ಪ್ರಸಂಗದ ಪಾತ್ರಗಳಲ್ಲಿ ಆ ಸ್ತ್ರೀವೇಷ ಲಘುವಾಗಿ ಹೋಯಿತು ಅಂತಂದರೆ, ಆ ಪಾತ್ರ ಕೆಟ್ಟಿತ್ತು ಅಂತಂದರೆ ಇಡೀ ಪ್ರಸಂಗ ಹಾಳಾಗುತ್ತದೆ. ಮತ್ತು ಜೊತೆಯಲ್ಲಿ ಸ್ತ್ರೀವೇಷದವರಿಗೆ ಬಹುದೊಡ್ಡ ಕಷ್ಟ ಅಂತ ಹೇಳಿದರೆ, ನಿತ್ಯವೇಷದ ಹುಡುಗನಿಂದ ಹಿಡಿದು ಮೇಳದಲ್ಲಿ ಪ್ರಧಾನ ವೇಷದವರು ಯಾರು ಇರ್ತಾರೆ, 2ನೇ ವೇಷದವರು ಅಂತ ಹೇಳ್ತಾರೆ, ಅವರ ಜೊತೆಗೆ ಎಲ್ಲ ರೀತಿಯ ಸಂಬಂಧ ಇಟ್ಟುಕೊಳ್ಬೇಕು. ಹಾಸ್ಯಕರ ಜೊತೆಗೆ ಸಂಬಂಧ ಇಟ್ಟುಕೊಳ್ಬೇಕು. ಯಾವುದೋ ಕೆಲವು ಪಾತ್ರಗಳಿಗೆ ಕೆಲವು ಪಾತ್ರಧಾರಿಗಳು ಮಾತ್ರ ಸಿಗುತ್ತಾರೆ. ಸ್ತ್ರೀವೇಷದವರಿಗೆ ಹಾಗಲ್ಲ. ತಾಯಿಯಾಗಬೇಕು, ಹೆಂಡತಿಯಾಗಬೇಕು, ಸಖಿಯಾಗಬೇಕು, ಅತ್ತೆಯಾಗಬೇಕು, ಎಲ್ಲ ರೀತಿಯಂತ ಸಂಬಂಧ ಇಟ್ಟುಕೊಳ್ಬೇಕು. ನನಗೆ ಗರತಿ, ಗಯ್ಯಾಳಿ 2 ಪಾತ್ರವೂ ಇಷ್ಟ. ಮತ್ತು ನಾನು ಮಾಡುವ ಎಲ್ಲ ಪಾತ್ರವೂ ನಾನು ಇಷ್ಟಪಟ್ಟೆ ಮಾಡುತ್ತೇನೆ. ಖಂಡಿತ. ಇನ್ನು ಹೊಸ ಪ್ರಸಂಗ, ಹಳೆ ಪೌರಾಣಿಕ ಪ್ರಸಂಗ ಎರಡರಲ್ಲೂ ಅನುಭವ ಇರುವಂತ ನಿಮಗೆ ಇದರ 2 ಪ್ರಸಂಗದ ಬಗ್ಗೆ, ಅಭಿನಯಿಸ್ತಾ ಇರುವಂತ ಪಾತ್ರದ ಬಗ್ಗೆ ಏನು ಹೇಳ್ತೀರಾ? ಹಳೆ ಪಾತ್ರಗಳನ್ನು ಸಿದ್ಧಪಡಿಸಿಟ್ಟಿದ್ದಾರೆ, ಹಿಂದಿನವರೆಲ್ಲ ಸಿದ್ಧಪಡಿಸಿಟ್ಟಿದ್ದಾರೆ. ನಾವು ಆ ದಾರಿಯಲ್ಲಿ ಹೋದರೂ ಸಾಕಾಗುತ್ತದೆ, ಅದನ್ನು ಕೆಡಿಸದ ಹಾಗೆ. ಅಲ್ಲದೇ ಇದ್ರೆ ನಾವು ಅದಕ್ಕೆ ಹೊಸ ಹೊಸ ಹೊಳವುಗಳನ್ನು ತರಲಿಕ್ಕೆ ಆಗುತ್ತದೆ. ಬೇಕಾದಂಥ ಗ್ರಂಥಗಳೇ, ರಾಮಾಯಣ, ಮಹಾಭಾರತ, ಭಾಗವತ ಅಂತ ಬೇಕಾದಂಥ ಗ್ರಂಥಗಳೇ ಇರುತ್ತದೆ. ಬಳಸಿಕೊಂಡು ನಾವು ಅದನ್ನು ಬೆಳೆಸಿಕೊಂಡು ಹೋಗಬಹುದು, ಅಥವಾ ಅದನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದು, ಬೇರೆ 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 ರೀತಿಯಲ್ಲಿ ಮಾಡ್ಬೋದು. ಹೊಸ ಪ್ರಸಂಗ ಒಂದರ್ಥದಲ್ಲಿ ಕಷ್ಟ, ಒಂದರ್ಥದಲ್ಲಿ ಸುಲಭ. ಕಷ್ಟ ಏನಂತಂದರೆ ಅದಕ್ಕೆ ನಾವೇ ರೂಪ ಕೊಡಬೇಕು ಹೊರತು ಅದಕ್ಕೆ ಯಾವ ರೀತಿಯಂತ ಯಾವ ಆಧಾರವೇ ಇಲ್ಲದಿದ್ದಂಥ ಒಂದು ಪಾತ್ರ. ಹಾಗಾಗಿರುವ ನಾವೇ ಅದನ್ನು ಕಟ್ಟಿಕೊಡಬೇಕು. ಆವಾಗ ಯಾವುದೋ ವಿಷಯಗಳನ್ನೆಲ್ಲ ತಂದು, ಯಾವುದೋ ನುಡಿಮುತ್ತುಗಳನ್ನು, ಯಾವುದೋ ಆಣಿಮುತ್ತುಗಳನ್ನು, ಇನ್ಯಾವುದೋ ಪೇಪರ್ ವಿಷಯಗಳನ್ನು ಎಲ್ಲ ತಂದುಕೊಂಡು ಆ ಪಾತ್ರಕ್ಕೊಂದು ರೂಪ ಕೊಡಬೇಕು. ಅದು ಕಷ್ಟವೇ. ಇನ್ನೊಂದು ಸುಲಭ ಅಂತ ಹೇಳಿದರೆ, ಪ್ರೇಕ್ಷಕನಿಗೆ ಗೊತ್ತಿಲ್ಲ ಆ ಪಾತ್ರ ಏನು ಅಂತ. ನಾವು ಏನು ಮಾಡುತ್ತೇವೆ ಅದನ್ನು ನೀವು ಸ್ವೀಕರಿಸ್ತೀರಿ. ಅಲ್ಲಿ ಪ್ರೇಕ್ಷಕನ ಒಂದು ಔದಾರ್ಯ ಬಹುದೊಡ್ಡದು. ನಾವು ಮಾಡಿದ್ದನ್ನು, ಹೊಸ ಪ್ರಸಂಗದಲ್ಲಿ ನಾವು ಮಾಡಿದ್ದನ್ನು ಒಪ್ಪಿಕೊಂಡು ಸ್ವೀಕರಿಸ್ತಾರಲ್ಲ, ಅವರ ಪಾತ್ರ ಬಹುದೊಡ್ಡದು. ಆದ್ದರಿಂದ ನಾವು ಹೇಗೂ ಬೇಕಾದರೂ ಮಾಡಬಹುದು ಒಂದು, ಮತ್ತೆ ಅದನ್ನು ಏನಾದರೂ ಒಂದು ಮಾಡಬೇಕೆನ್ನೋದು ಕಷ್ಟವೂ ಹೌದು. ಅದೆರಡೂ ಇದೆ. ಖಂಡಿತ ಸರ್. ಈಗ ಯಶಸ್ಸಿನ ದಾರಿಯಲ್ಲಿ ನಡ್ತಾ ಇರುವಂತಹ ಕಲಾವಿದ ಅಂದ ಕೂಡಲೇ ಈ ರೀತಿಯ ಅಭಿಮಾನ ಹಾಗೆ ಪಾಸಿಟಿವ್ ಗುಣಗಳು ಎಷ್ಟಿರುತ್ತೋ ಅಷ್ಟೇ ನಿಮಗೆ ನಿಮ್ಮನ್ನ ಹಿಂದೆ ಎಳೆಯುವಂತಹ ಕೆಲವರು ಇರ್ತಾರೆ. ಹಾಗೆ ಈ ರೀತಿ ಯಾರಿಗಾದ್ರೂ ಬೇಸರ ಮಾಡಿದ್ರೆ ನೀವು ಸಂಘಟಕರಿರ್ಬೋದು, ಸಹ ಕಲಾವಿದರಿಗಿರ್ಬೋದು, ಏನ್ ಹೇಳ್ತೀರಾ ಸರ್? ಇಲ್ಲ, ಗೊತ್ತಿದ್ದು ನಾನು ಮಾಡಿರುವುದಿಲ್ಲ. ಆದ್ರೆ ಕಷ್ಟ ಏನಾಗುತ್ತೆ ಅಂತಂದ್ರೆ, ಒಂದು ಮಾತಿಗೆ, ಒಂದು ವಾಕ್ಯಕ್ಕೆ ಒಂದೇ ಅರ್ಥ ಅಲ್ಲ, ಅದಕ್ಕೆ ಬಹಳ 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 ರೀತಿಯಲ್ಲಿ ಅರ್ಥಗಳಿರುತ್ತದೆ.
ಆದ್ದರಿಂದ ನಾವು ಯಾವುದೋ ಯೋಚನೆಯಲ್ಲಿ ಹೇಳುವಂಥ ಮಾತುಗಳನ್ನು ನಮ್ಮ ಬಗ್ಗೆ ಅಸಮಾಧಾನ ಇರುವವರು ಮತ್ತೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರೆ. ಹಾಗೆ ಇರುವಾಗ ಮತ್ತೆ ಒಬ್ಬ ಕಲಾವಿದನ ಬಗ್ಗೆ ಪೂರಕವಾಗಿ ಮತ್ತು ಪ್ರತಿರೋಧವಾಗಿ ಯಾರು ಮಾತಾಡ್ತಿದ್ದಾರೆ ಅಂತಂದ್ರೆ ಅವ ಸರಿಯಾದ ದಾರಿಯಲ್ಲಿದ್ದಾನೆ ಅಂತ. ಹಾಗಾಗಿ ನಾನು ಬಹಳ ನನ್ನನ್ನು ಹೊಗಳಿದಾಗ, ಸನ್ಮಾನಗಳಿದಾಗ ನಾನು ಬಹಳ ಖುಷಿ ಪಡಲಿಲ್ಲ. ಹಾಗಾಗಿ ಈ ರೀತಿಯಂಥ ತೆಗಳಿಕೆಗಳು ಬಂದಾಗ ನಾನು ಯಾವ ರೀತಿ ಬೇಸರವೂ ನಾನು ಮಾಡಿಕೊಳ್ಳುವುದಿಲ್ಲ. ಹಾಗಾದರೆ ನಾನು ಏನೋ ತಪ್ಪಿರಬೇಕು ಅಥವಾ ನಾನು ಹೋಗಬೇಕಾದ ದಾರಿ ಅದಲ್ಲ, ನನಗೆ ಅವರು ಸೂಚನೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಅವರ ಆ ಕುರಿತಾಗಿ ಇಷ್ಟಪಡುತ್ತೇನೆ. ಈಗ ಪ್ರೇಕ್ಷಕರಿಲ್ಲದೆ ಇದ್ರೆ ಕಲಾವಿದನಿಲ್ಲ, ಕಲಾವಿದನಿಲ್ಲದಿದ್ದರೆ ಪ್ರೇಕ್ಷಕರಿಲ್ಲ. ಮೊದಲು ಅವ ಪ್ರೇಕ್ಷಕ, ಆಮೇಲೆ ಅಭಿಮಾನಿ, ಆಮೇಲೆ ಸಂಘಟಕ, ಮೊದಲು ಎಲ್ಲದಕ್ಕೂ ಪ್ರೇಕ್ಷಕ. ಹಾಗಾದ್ರೆ ಪ್ರೇಕ್ಷಕನನ್ನು ನಾವು ಗೌರವಿಸ್ತೇವೆ, ಪೂಜಿಸ್ತೇವೆ, ಅಭಿಮಾನಿಸ್ತೇವೆ ಅಂತ ಆದರೆ ಪರ್ಯಾಯವಾಗಿ ಸಂಘಟಕನನ್ನು ಗೌರವಿಸಿದ ಹಾಗೆ. ನನ್ನ ಮನೆಯವಳು ಹಾಗೆ, ದೇವಿಕಾ ಅಂತ ಅವಳ ಹೆಸರು. ಅವಳು ಮೊದಲು ಮದುವೆಗೂ ಮೊದಲು ಅವಳಿಗೆ ಯಕ್ಷಗಾನದ ಬಗ್ಗೆ ವಿಶೇಷವಾಗಿ ಏನೂ ಗೊತ್ತಿಲ್ಲ. ಆದರೆ ನನ್ನನ್ನು ಮದುವೆ ಆದ ಮೇಲೆ ಇವಾಗ ಕಥೆಯ ಬಗ್ಗೆ ಅಥವಾ ಒಂದು ಪ್ರಸಂಗದ ಬಗ್ಗೆ, ಪಾತ್ರದ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳುವಂಥ ಅಥವಾ ಅದರ ಬಗ್ಗೆ ಒಂದಿಷ್ಟು ಅದು ಹಾಗಾಯಿತು ಹೀಗಾಯಿತು ಮಾತಾಡುವಷ್ಟು ಅವಳು ಅದನ್ನು ಅರ್ಥ ಮಾಡಿಕೊಂಡಿದ್ದಾಳೆ, ಒಪ್ಪಿದ್ದಾಳೆ, ಪ್ರೀತಿಸಿದ್ದಾಳೆ. ಮತ್ತು ನನ್ನ ಯಕ್ಷಗಾನದ ನನ್ನ ಯಾವ ಕಾಸ್ಟ್ಯೂಮ್ಸ್ ಇದೆಯೋ, ಆಭರಣಗಳಿದೆಯೋ ಅದನ್ನು ಅವಳು ಸಿದ್ಧಪಡಿಸಿ ಕೊಡ್ತಾಳೆ. ನನ್ನ ಮಕ್ಕಳು ಅಷ್ಟೇ, ಅಪ್ಪ ಅದು ಬೇಡುವ ಇದು ಬೇಡುವ, ಅದನ್ನು ಮರೆತು ಬಿಟ್ಟಿದ್ದೀರಿ ನೀವು, ಟೋಪನನ್ನು ಎಲ್ಲಾದರೂ ಒಣಗಿಸಿದರೆ ಅಪ್ಪ ನೀವು ಅದು ಮರೆತು ಬಿಟ್ಟಿದ್ದೀರಿ, ಅದರ ಬ್ಯಾಗ್ ಎಲ್ಲವನ್ನು ಅವರು ಸಿದ್ಧಪಡಿಸಿ ಕೊಟ್ಟಿದ್ದಾರೆ. ಆ ಪೂರಕವಂತ ವಾತಾವರಣ ಇಲ್ಲದೇ ಇರ್ತಿದ್ರೆ ಮತ್ತೆ ಮನೆಯ ಎಲ್ಲ ಹೊಣೆಗಾರಿಕೆ ಅವಳು ಹೊರತಾಳೆ. ಇಲ್ಲದಿದ್ದರೆ ನನಗೆ ನನ್ನ ಈ ವಿಭಾಗದಲ್ಲಿ ಇಷ್ಟು ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದರಿಂದ ನಾನು ಅವರಿಗೂ ಚಿರಋಣಿ. ನಾನು ರಂಗಭೂಮಿಗೆ ನನ್ನಿಂದ ಆದಂಥ ಕೊಡುಗೆ ಕೊಟ್ಟಿದ್ದೇನೆ ಎನ್ನುವುದಕ್ಕಿಂತ ನಾನು ಅದರಿಂದ ಅನ್ನ ತಿಂತ ಇದ್ದೇನೆ. ನಾನು ಕಲಾಜೀವಿ, ಕಲಾವಿದ ಅಂತ ಹೇಳಿದ್ರೆ ನಾನೊಬ್ಬ ಕಲಾಜೀವಿ, ಅದರಿಂದ ಅನ್ನ ತಿಂತ ಇದ್ದೇನೆ. ನನ್ನಿಂದ ಆದ ಪ್ರಾಮಾಣಿಕ ಅಂತ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಮಾಡುವಂಥ ಒಂದು ಶಕ್ತಿಯನ್ನು ಪ್ರೇಕ್ಷಕರು ಹಾಗೂ ಕಲಾದೇವಿ ಅದೆರಡು ನನಗೆ ಕೊಟ್ಟರೆ ಸಾಕು. ಖಂಡಿತ ಸರ್. ಕಿರಿಯ ಪ್ರಾಯದವರಾದರೂ ನಮ್ಮ ಈ ಯಕ್ಷರಂಗಕ್ಕೆ ಕರೆಸಿದ ಉದ್ದೇಶವೇ ಅದು. ಅಂದರೆ ನಿಮ್ಮ ಹಿರಿಮೆ ದೊಡ್ಡದು, ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ಸಾಕಷ್ಟು ಒಂದು ಪ್ರೇಕ್ಷಕರನ್ನ ನೀವು ಹಿಡಿದಿಟ್ಟುಕೊಂಡಂಥವರು. ನಿಮ್ಮ ಈ ಕೊಡುಗೆ ಯಕ್ಷಗಾನಕ್ಕೆ ಹೀಗೆ ಇರಲಿ, ಹಾಗೆ ಇಷ್ಟು ಹೊತ್ತು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದ ಸರ್. ಜೊತೆಯಲ್ಲಿ ಮಾಧ್ಯಮದವರ ಬಳಕೆ, ಮಾಧ್ಯಮದವರು ನಮಗೆ ಕಲಾವಿದರಿಗೆ ಈಗ ಬಹಳ ಬೇಕಾದವರು, ಪ್ರಚಾರ ಕೊಡುವಂಥದ್ದು. ಅಂತಹ ನನ್ನನ್ನು ಇಂತಹ ಒಂದು ಖ್ಯಾತ ಸುದ್ದಿವಾಹಿನಿಯ ಕರೆಸಿಕೊಂಡು ಅವಕಾಶ ಕೊಟ್ಟದಕ್ಕೆ ನಿಮ್ಮ ಮಾಧ್ಯಮ ಮಿತ್ರರೆಲ್ಲರಿಗೂ, ಸುದ್ದಿವಾಹಿನಿಗೂ ನನ್ನ ಕೃತಜ್ಞತೆ. ವೀಕ್ಷಕರೇ, ನೋಡಿದ್ರಲ್ವಾ ಈ ವಾರದ ಸಂಚಿಕೆಯನ್ನು ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಿದ್ದೀರಿ ಅಂತ ಅಂದ್ಕೊಳ್ತೀವಿ. ಮುಂದಿನ ವಾರ ಮತ್ತೊಬ್ಬ ಶ್ರೇಷ್ಠ ಕಲಾವಿದನ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.